ಸೊ ಯು ಮೀನ್ ಟು ಸೇ ಈಗ ಗುರು ಅಂತ ನೀವು ಹೇಳಿದಾಗ ನನಗೆ ಸಮ್ಟೈಮ್ಸ್ ಆಲ್ವೇಸ್ ಅನ್ಸುತ್ತೆ ಹ್ಯಾವಿಂಗ್ ಮಲ್ಟಿಪಲ್ ಗುರುಸ್ ಇಸ್ ಓಕೆನಾ. ಮಲ್ಟಿಪಲ್ ಗುರುಸ್ ಅಂತಂದರೆ ಈಗ ನಾನು ರಾಯರ್ ಭಕ್ತ ಆಗಿರ್ತೀನಿ, ಸಾಯಿಬಾಬಾನೂ ಕೂಡ ನನ್ನ ಈ ವರ್ಷಿಪ್ ಸಾಯಿಬಾಬಾನೂ ಕೂಡ, ಈ ಕಡೆ ಶಂಕರಾಚಾರ್ಯನೂ ಕೂಡ ನಾನು ವರ್ಷಿಪ್ ಮಾಡ್ತೀನಿ. ಸೊ ದರ್ ಆರ್ ಮಲ್ಟಿಪಲ್ ಗುರುಸ್. ಸೊ ಐ ಆಲ್ವೇಸ್ ಸೇ ಕೆಲವರು ಹ್ಯಾವ್ ಒನ್ ಗುರು ಇನ್ ಮೈಂಡ್. ನನಗೆ ಯಾವ ಮಟ್ಟ ಕನ್ಫ್ಯೂಷನ್ ಆಗುತ್ತೆ, ಲೈಕ್ ಡೈಟೀಸ್ ಥರ ನೀವೆಲ್ಲ ಈಗ ಇಷ್ಟ ದೇವತೆ ಗಣೇಶ ಅನ್ನೋ ಮಟ್ಟಕ್ಕೆ ಒಂದು ಕ್ಲಾರಿಟಿ ಇರುತ್ತೆ. ಬಟ್ ಎಲ್ಲಾನು ಆಲ್ ದ ಗಾಡ್ಸ್ ಆರ್ ಈಕ್ವಲ್ ಟು ಒನ್, ಜಸ್ಟ್ ಪ್ರೇ ಟು ದಿ ಆಲ್ ಮೈಟಿ ಅನ್ನೋ ಕಾನ್ಸೆಪ್ಟಲ್ಲಿ ಓಕೆ, ದಟ್ ಈಸ್ ದ ಪವರ್ ಸುಪ್ರೀಮ್ ಅಂತ. ಸೊ ಗುರುಗಳ ಕಾನ್ಸೆಪ್ಟಲ್ಲೂ ತೊಗೊಂಡಾಗ ಗುರುಗಳು ಅಂತ ಬಂದಾಗ ದರ್ ಗಾಡ್ ಮ್ಯಾನ್. ಸೊ ಹಾಗಾಗಿ ಮಲ್ಟಿಪಲ್ ಗುರು ಇಟ್ಕೊಳ್ಳಬಹುದಾ ಅಥವಾ ಒಂದೇ ಗುರುಗೆ ಯು ಹ್ಯಾವ್ ಟು ವರ್ಷಿಪ್ ದೆಮ್? ಹೌ ಡು ಯು ಥಿಂಕ್? ಪ್ರಾಕ್ಟಿಕಲಿ ನನಗೆ ಗೊತ್ತಿರೋ ಪ್ರಾಕ್ಟಿಕಲಿ ಮಾತಾಡೋದಾದ್ರೆ ಯಾವತ್ತೂ ಒಂದ್ ಇಟ್ಕೊಳ್ಳೋದು ಒಳ್ಳೇದು. ಓಕೆ, ಯಾಕಂದ್ರೆ ಮನಸ್ಸಿನ ನೇಚರೇ ಊರ್ ತುಂಬಾ ಹೋಗೋದು. ನಾವು ಊರ್ ತುಂಬಾನು ನಂಬ್ಕೊಂಡ್ ಬಂದ್ವಿ ಅಂದ್ರೆ ಎಲ್ಲೂ ಅದೊಂದು ತುಂಬಾ ಫೇಮಸ್ ಸ್ಟೋರಿ ಇದೆ ಅಲ್ಲ, ಒಬ್ಬ ಮನುಷ್ಯ ನೆರೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅವನು ಹೆಲ್ಪ್ಗೆ ಕೇಳ್ತಾನೆ, ಯಾರು ಬರೋದೇ ಇಲ್ಲ. ಆಮೇಲೆ ಹೋಗ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ಎಲ್ರನ್ನು ಕೇಳ್ತೀವಿ, ಏನ್ ನೀವು ಬಂದೇ ಇಲ್ಲ? ಓ, ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಅಂತ ಒಬ್ರು ಹೇಳಿ. ಹಂಗೆ ಅದು ಸ್ಟೋರಿ. ನೀನ್ ಯಾರೋ ಒಬ್ರನ್ನ ಕರೆದ್ರೆ ಅವ್ರನ್ನೇ ಕರಿತಿದ್ರೆ ಅವ್ರು ಬರ್ಲೇಬೇಕು ಅಂತ ಹಂಗಿದ್ದೊಂದು. ಅವ್ರು ಬರ್ತಾರೆ ಅನ್ಕೊಂಡೆ, ಇವ್ರು ಬರ್ತಾರೆ ಅನ್ಕೊಂಡೆ ಅಂತ. ಐ ನೋ ಇಟ್ಸ್ ಅ ಫನ್ ಸ್ಟೋರಿ, ಇಟ್ಸ್ ನಾಟ್ ರಿಯಲ್. ಬಟ್ ದ ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ ಮನಸ್ಸು ಆತರ ಅಂತ. ಈಗ ಅದಕ್ಕೆ ನಾನು ಹೇಳೋದು, ಏನೋ ಕಷ್ಟ ಬಂದಾಗ ಒಂದು ಶ್ಲೋಕ ಕೊಡ್ತಾರೆ ಯಾರೋ, ಅದನ್ನೇ ಪ್ರತಿ ಕಷ್ಟ ಬಂದಾಗ್ಲೂ ಹಂಗಾರೆ ನೀವು ಒಂದೊಂದು ಶ್ಲೋಕ ಮಾಡ್ಕೊಂಡು ಹೋಗ್ಬೇಕು. ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಮನಸ್ಸಿಗೆ ಒಂದು ಫೌಂಡೇಶನ್ ಅಂತ ಇರೋಕ್ ಸಾಧ್ಯ ಆಗಲ್ಲ. ಹಂಗಾದಾಗ ನೀವು ಬೇರೆ ಬೇರೆ ಎಲ್ಲದೂ ಮಾಡ್ಕೊಂಡು ಕೂರ್ತೀರಾ ಅಂದ್ರೆ ನೀವು ಅದನ್ನೇ ಲೈಫ್ ಮಾಡ್ಕೋಬೇಕು. ಇಲ್ಲ ಮನಸ್ಸು ಈ ತರ ಆಗುತ್ತೆ. ಒಂದಷ್ಟು ದಿನ ಇಲ್ರಿ ನಮ್ದು ಪ್ಯಾಷನ್ಗಳು, ಒಂದಷ್ಟು ದಿನ ಇದಿಷ್ಟ, ಇನ್ನೊಂದಷ್ಟು ದಿನ ಅದಿಷ್ಟ. ಮನಸ್ಸಿದ ನೇಚರೇ ಅದಾಗಿರೋದ್ರಿಂದ ಅದನ್ನೇ ಮನಸ್ಸಿಗೆ ಕೊಟ್ವಿ ಅಂದ್ರೆ ವಿ ವಿಲ್ ನಾಟ್ ಸೆಟಲ್ ಎನಿವೇರ್. ಅದಕ್ಕೆ ಕ್ಲಾರಿಟಿ ಬೇಕು. ಕುತ್ಕೊಂಡು ಹೋಮ್ವರ್ಕ್ ಮಾಡಬೇಕು. ಅದನ್ನ ಮಾಡಕ್ಕೆ ಇಷ್ಟ ಇಲ್ಲ, ಅದು ಮಾಡಕ್ಕೆ ಪೇಷನ್ಸ್ ಇಲ್ಲ ಅಂದಾಗ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗೋದು. ಅವರು ರಿಲೇಟ್ ಅನಿಸ್ತಾರೆ, ನನಗೆ ಅವ್ರನ್ನ ಇಷ್ಟಪಡ್ತೀನಿ, ಇವ್ರು ರಿಲೇಟ್ ಅನಿಸ್ತಾರೆ, ಯಾವಾಗ ಎಲ್ಲಿರ್ತೀನಿ ಅಲ್ಲ ಅಂಥವ್ರು ಇಷ್ಟ ಆಗ್ತಾರೆ, ಅದಕ್ಕೆ ಮಾಡ್ತೀನಿ ಅನ್ನೋದು. ಮತ್ತೆ ನಾವು ಮನಸ್ಸಿನ ಅದೇ ಒಂದು ಇದಕ್ಕೆ ಪುಷ್ ಕೊಡ್ತಾ ಇದ್ದೀವಿ. ಮನಸ್ಸಿನ ಏನು ಡಿಸ್ಟ್ರಾಕ್ಟೆಡ್ ನೇಚರ್ ಏನಿದೆ ಅದಕ್ಕೆ ಪುಷ್ ಕೊಡ್ತಾ ಇದ್ದೀವಿ. ಒಂದು ಲೆವೆಲ್ ಅನುಷ್ಠಾನ ಆದ್ಮೇಲೆ ಬೇರೆ ಬೇರೆ ದೇವರುಗಳನ್ನ ಇದು ಮಾಡೋದು. ನಾವು ಸೇಜ್ಗಳದ್ದೆಲ್ಲ ಕತೆ ಹೇಳ್ತೀವಲ್ಲ, ಋಷಿಗಳದ್ದು, ದೇ ವರ್ ಕೇಪಬಲ್ ಆಫ್ ಆಹ್ವಾನ, ಎಲ್ಲಾ ದೇವತೆಗಳ ಆಹ್ವಾನನು ಮಾಡೋಂಥ ಕೆಪಾಬಿಲಿಟಿ ಅವರಲ್ಲಿತ್ತು. ಯಾಕೆಂದ್ರೆ ಒಂದ್ ಲೆವೆಲ್ ಅನುಷ್ಠಾನ ಅವ್ರು ರೀಚ್ ಆಗಿದ್ರು. ಅದಾದ್ಮೇಲೆ ಎಲ್ಲಾ ಮಂತ್ರಗಳ ಸಿದ್ಧಿ ಅವ್ರಿಗೆ ಪಾಸಿಬಲ್. ಅದಾಗವರೆಗೂ ಒಂದನ್ನ ಎತ್ಕೊಂಡು ಮಾಡೋದು ತುಂಬಾ ಒಳ್ಳೇದು. ಪ್ಲಸ್ ಗಿವನ್ ಟುಡೇಸ್ ಲೈಫ್ ಸ್ಟೈಲ್ ಇಟ್ ಇಸ್ ವೆರಿ ಹಾರ್ಡ್. ಮತ್ತೆ ನಾವು ಮನಸ್ಸಿಗೆ ಅದನ್ನೇ ಕೊಡ್ತಾ ಇದೀವಿ, ಅದಕ್ಕೆ ಏನ್ ಬೇಕು ಅದು ಕೊಡ್ತಾ ಇದೀವಿನೇ ಆಗೋದದು. ಎಲ್ಲಾ ಗುರುಗಳ ಜೊತೆ ಮಾಡ್ತೀನಿ, ಎಲ್ಲಾ ದೇವತೆಗಳಿಗೂ ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಪ್ರತಿ ದೇವತೆಗಳಿಗೂ ಪೂಜೆ ಮಾಡ್ಬೇಕು, ಅದನ್ನ ಹೇಳ್ತಾ ಇಲ್ಲ. ನೀವು ಹೇಳ್ತಿರಂದ ಯಾವ್ದೋ ಈ ಗುರುಗಳನ್ನ ಮಾಡ್ತಿದ್ದೀನಿ, ಈ ಗುರುಗಳು ವಿಸಿಟ್ ಮಾಡಬಾರ್ದು ಆ ಥರನೂ ಹೇಳ್ತಿಲ್ಲ. ಇಲ್ಲ ಕರೆಕ್ಟ್. ಬಟ್ ಒಂದ್ ಅನುಷ್ಠಾನ ಅಂತ ಒಂದೇನಿದೆ ಅದು ಫಿಕ್ಸ್ ಇರಬೇಕು. ಅದ್ರ ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ನಂದು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.